ದುರ್ಗಾಂಬಿಕೆಯ ಬಲಗೊಂಡು ಭಕುತಿಯೊಳು ಭಕುತಿಯೊಳಂಬಿಕಾದುತ ವಿಘ್ನರಾಜನ ಪಿರಿದು ಸಂಸುದಿರಿ ಅಂಬುನಿದೆಯ ಕೈ ಮುಗಿದು ಅಂಬುಜಾದರ ವಾಣಿಯರ ಪಾದಾಂಬುಜಕ್ಕೆ ಒಳಬಡುದವ ನಿವೆನಿ ಕಥಾಮೃತವನ್
ಬಂದು ಅವರವರ ಆಸನವನ್ನು ಅಲಂಕರಿಸಿದ ನಮ್ಮ ಬಂಧುವರ್ಗಕ್ಕೆಲ್ಲ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ನೋಡುವಾರನೇ ಸಭಿಕರನ್ನು ನೋಡಿದಾಗ ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಇದೆ. 33 ಕೋಟಿಗಳ ದೇವತೆಗಳು ಎಲ್ಲರೂ ಒಂದು ಏಕಕಾಲದಲ್ಲಿ ಇಲ್ಲಿ ಸೇರಿಕೊಂಡಿದ್ದಾರೆ. ಇಲ್ಲಿ ಅಧಿಕಾರ ಇದನ್ನು ಪಡೆಯಬೇಕಿದ್ರೆ ನಾವು ಮಾಡಿದಂತಹ ಪ್ರಯತ್ನ ಸಾಮಾನ್ಯವಲ್ಲ. ಮೇಘವಂತ ಪರ್ವತದಲ್ಲಿ ವಿಶ್ವಜಿತ್ ಎಂಬಂತಹ ಯಾಗವನ್ನು ಮಾಡಿ 3 ಮೂರ್ತಿಗಳನ್ನು ಮೆಚ್ಚಿಸಿ 4 ಅಧಿಕಾರವನ್ನು ಪಡೆದುಕೊಂಡಿದ್ದೇವೆ. 3 ಲೋಕಗಳಲ್ಲಿ ನಾಕ ಹಾಗೂ 3 ಲೋಕದಲ್ಲಿ ಆಳ್ವಿಕೆಯನ್ನು ಮಾಡುವುದರಲ್ಲಿ ಇಂದ್ರ. ಇದು ಎಲ್ಲರೂ ಹೇಳಿದಂತಹ ಮಾತು, ಎಲ್ಲರಿಗೂ ತಿಳಿದಂತಹ ವಿಚಾರವೇ. ಗಣ್ಯಲೋಕವು ಪುಣ್ಯಲೋಕವೂ ಆದಂತಹ ಈ 4 ಲೋಕದ ಗದ್ದುಗೆ ಈ ಸಂದರ್ಭದಲ್ಲಿ ಇಂದ್ರನಾದಂತಹ ನನ್ನ ಪಾಲಿನಲ್ಲಿದೆ. ಅಧಿಕಾರವನ್ನು ನಿರ್ವಹಿಸುತ್ತೇನೆ ಸತ್ಯ, ಆದರೆ 4ದಲ್ಲಿರುವಂತಹ ವ್ಯಕ್ತಿಗೆ ಯಾವ ಹೊಣೆ ಇದೆ ಅದನ್ನು ಸರಿಯಾಗಿ ಆಲೋಚನೆಯನ್ನು ಮಾಡಬೇಕಾಗುತ್ತದೆ. ಆ ಹೊಣೆಯನ್ನೈದು ಕರ್ತವ್ಯವನ್ನು ನಿಭಾಯಿಸುವ ಕಾರಣ ಈ ಇಂದ್ರನಿಗೆ ಅಂತಹ ಸ್ಥಾನಮಾನ ದೊರೆತಿದೆ ಎಂದರೂ ಹೆಚ್ಚಾಗಲಿಕ್ಕಿಲ್ಲ. ಕೇವಲ ಸಭಿಕರನ್ನು ಮಾತ್ರ ನೋಡುವುದೇ ಅಲ್ಲ, ಇಲ್ಲಿರುವಂತಹ ಸಮಸ್ತ ವಸ್ತುಗಳು ಕೂಡ ಅದು ಕೂಡ ಅನರ್ಘ ಒಳ್ಳೆಯ ಸುವಸ್ತುಗಳೇ ಇಲ್ಲಿವೆ. ಕಲ್ಪವೃಕ್ಷ, ಕಾಮಧೇನು, ಐರಾವತವೇ ಮೊದಲಾದಂತಹ ಈ ಸಂಪತ್ತು ಎಲ್ಲಿಯೂ ಇರುವುದಕ್ಕೆ ಸಾಧ್ಯವಿಲ್ಲ, ಎಲ್ಲಿಯೂ ಇರುವುದೂ ಇಲ್ಲ. 4ಕ್ಕೆ ಮಾತ್ರ ಸೀಮಿತ. ಅಷ್ಟೇ ಅಲ್ಲ, ಇಲ್ಲಿ ಸೇರಿರುವ ಜನರಲ್ಲಿ ಕೆಲವು ವಿಧದ ಜನಗಳು ಒಂದು ಸೇರಿದ್ದಾರೆ. ಮುಮುಕ್ಷುಗಳು, ಜಿಜ್ಞಾಸುಗಳು, ಕೇಳುವವರು, ನೋಡುವವರು. ಆದರೆ ಎಲ್ಲವರಿಗೂ ಕೂಡ ಅಲ್ಲಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಟ್ಟು ನಾವು ತೃಪ್ತಿಯನ್ನು ಪಡಿಸುವುದಲ್ಲ. ಏಕಕಾಲದಲ್ಲಿ ಇವರೆಲ್ಲವರಿಗೂ ಕೂಡ ಸಂತೋಷವನ್ನು ಕೊಡುವುದಕ್ಕೆ ಬೇಕಾಗಿ ಒಂದೆಡೆಯಿಂದ ಒಂದೇ ರೀತಿಯಾದಂತಹ ನರ್ತನ, ಕಂಬಾದಿ ತರುಣಿಯರ ತಾಳಲಯ ಬದ್ಧವಾದಂತಹ ನರ್ತನದಿಂದ ಕಾಣುವವರಿಗೆ ಹಬ್ಬವಾದರೆ ಚಿತ್ರಸೇನಾದಿಗಳ ಗಾಯನ ಅದರಿಂದವಾಗಿ ಕರ್ಣಾಂಗವಾಗುತ್ತಾ ಇದೆ ಕೆಲವರಿಗೆ. ಮುಮುಕ್ಷುಗಳಿಗೂ ಜಿಜ್ಞಾಸುಗಳಿಗೂ ವಿಶ್ವಾಮಿತ್ರ ವಸಿಷ್ಠನೇ ಮೊದಲಾದವರ ವಾಗ್ಯುದ್ಧದಿಂದ ಸಮಾಧಾನವನ್ನು ಈ ಸಭೆಯಲ್ಲಿ ತಂದುಕೊಳ್ಳುವುದಕ್ಕಾಗ್ತದೆ. ಈ ಕಾರ್ಯಕ್ರಮಗಳೆಲ್ಲ ಏಕಕಾಲದಲ್ಲಿ ಈ ಸ್ವರ್ಗದಲ್ಲಿ ನಡೆಯುತ್ತಾ ಇದೆ. ಆದರೆ ಏನು ಮಾಡೋಣ, ಇಷ್ಟೆಲ್ಲ ಸಂಪತ್ಭರಿತವಾದಂತಹ ವಿದ್ವನ್ಮಣಿಗಳು ಕೂಡಿದಂತಹ ಈ ಸಭೆಯ ಮುಂದೆ ಸಿಂಹಾಸನವನ್ನೇನೋ ಏರಿದ್ದೇನೆ, ಹೌದು, ಹೊಣೆಯನ್ನು ಹೊತ್ತುಕೊಂಡಿದ್ದೇನೆ. ಆದರೆ ಮುಂದಾಲೋಚನೆಯನ್ನು ಮಾಡಬೇಕಲ್ಲ. ಅಧಿಕಾರ ಎಷ್ಟು ಸಮಯ ಎಂದು ನಾನು ಆಲೋಚನೆ ಮಾಡಲಿ. ಸಭಿಕರಲ್ಲಿ ಮನದಲ್ಲಿರುವಂತಹ ಸಂಶಯವನ್ನು ಹೇಳಿಕೊಳ್ಳುವುದು ಅದು ನನ್ನ ಕರ್ತವ್ಯವಾಗಿದೆ. ಯಾವತ್ತೂ ಕೂಡ ಸಭೆ ಸೇರಿದವಾಗ ನಾನೊಂದು ಪ್ರಶ್ನೆಯನ್ನು ಕೇಳುವುದುಂಟು. ಆದರೆ ಇಂದು ಕೂಡ ಅದೇ ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ. ಕಮಲನಾಭನ ದಯನೀಯ ಅಧಿಕಾರ ನಮ್ಮ ಪಾಲಿಗೆ ದೊರಕಿದ್ರು ಕೂಡ
ಭೂಲೋಕದಲ್ಲಿ ಹುಟ್ಟಿದಂತಹ ದಾನವರು ಹೇಳುವುದಕ್ಕೆ ನಮ್ಮ ಹಿರಿಯವೇ ಮಕ್ಕಳು. ಒಂದೇ ತಂದೆಯಿಂದ ನಾವೆಲ್ಲರೂ ಕೂಡ ಈ ಪ್ರಪಂಚದ ಬೆಳಕನ್ನು ಕಂಡವರು. ಏನು ಮಾಡೋಣ, ಮತ್ಸರಿಗಳಾದಂತಹ ದುರುಳರು ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯಬೇಕು, ನಾವು ಹಿರಿಯವಾಗಿದ್ದರು ಎಂಬಂತಹ ಉದ್ದೇಶದಿಂದ ಅದೆಷ್ಟೋ ಬಾರಿ ಸೇನಾ ಸಮೇತರಾಗಿ ಸ್ವರ್ಗವನ್ನು ಸೇರಿ ನಮ್ಮಲ್ಲಿ ಕಾಳಗವನ್ನು ಕೊಟ್ಟದ್ದು. ಸೋತಂತಹ ನಾವು ನಾರಾಯಣನಲ್ಲಿಗೆ ಹೋಗಿ ದೂರನಿದ್ದಾಗ ಆ ಲಕ್ಷ್ಮೀನಾರಾಯಣನೇ ನಮ್ಮನ್ನು ರಕ್ಷಿಸಿಕೊಟ್ಟಿದ್ದಾನೆ. ಆದರೆ ಕಳೆದದ್ದು ಹೋಗಲಿ, ಅದನ್ನು ಚಿಂತಿಸಿ ಬಲ್ಲವಿಲ್ಲ. ಇನ್ನು ಮುಂದೆ ಎಲ್ಲಿಯಾದರೂ ದಾನವರ ಉಪ್ಪಟ್ಟಲಾಗಿ ನಾಗಬೇಕಾದ್ರೆ ನೀವೇನು ಮಾಡಬೇಡಿ. ದಾಳಿ ಮಾಡಿದ್ದಾರೆ. ಆದ್ರೆ ಬಂದವರು ಯಾರು ಉಳಿದಿಲ್ಲ. ಇನ್ನು ಮುಂದೆ ರಕ್ಕಂತ ದಾಳಿ ಸ್ವರ್ಗಲೋಕಕ್ಕಾದ್ರೆ ಅವರನ್ನು ಕೊಂದು ಸ್ವರ್ಗದ ಪೀಠ ನಾನು ಉಳಿಸ್ತೇನೆ. ದೇವತೆಗಳು ಕೂಡಿದಂತಹ ಸಭೆಯಲ್ಲಿ ನೀನು ಕೇಳಿದ ಪ್ರಶ್ನೆ, ಮುಂದೆ ರಾಕ್ಷಸರು ಬಂದರೆ ಏನು ಮಾಡ್ತೀರಿ? ಇವತ್ತು ಹೊಸತ್ತಲ್ಲ ಕೇಳೋದು, ನಿನ್ನೆಯೂ ಕೇಳಿದ್ದಿ, ಮೊನ್ನೆಯೂ ಕೇಳಿದ್ದಿ, ನಾಳೆಯೂ ಕೇಳುವವನೇ. ಅದೆಲ್ಲ ಆಲೋಚನೆ ಮಾಡುವುದು. ಈ ಸ್ವರ್ಗಲೋಕ ಸಾಮಾನ್ಯವಾದುದಲ್ಲ, ಮೂರು ಲೋಕದಲ್ಲಿಯೂ ಕೂಡ ಶ್ರೇಷ್ಠವಾದ ಲೋಕ. ಸಾಮಾನ್ಯದವರಿಗೆ ಇಲ್ಲಿಗೆ ಬರುವುದಕ್ಕಾಗುವುದಿಲ್ಲ. ಭೂಲೋಕದಲ್ಲಿ ಪುಣ್ಯ ವಿಶೇಷ ಮಾಡಿದವರಿಗೆ ಮಾತ್ರ ಇದು ಸೀಮಿತವಾದದ್ದು. ಅಷ್ಟು ಮಾತ್ರವಲ್ಲ, ಕಾಮಧೇನು, ಕಲ್ಪವೃಕ್ಷ, ಐರಾವತ, ಪಾರಿಜಾತವೇ ಮೊದಲಾದ ಸುವಸ್ತು ಕೂಡಿಕೊಂಡಿದೆ. ಆದ ಕಾರಣ ನಮ್ಮ ಹಿರಿಯ ತಾಯಿಯ ಮಕ್ಕಳಾದಂತಹ ದುಷ್ಟ ರಾಕ್ಷಸರು ಇದನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಬ್ರಹ್ಮನಿಂದಲೋ ಹರನಿಂದಲೋ ಬೇಕಾದ ವರವನ್ನು ಪಡೆದು ದುಷ್ಟ ಕೃತ್ಯಕ್ಕೆ ಬೇಕಾಗಿ ಸ್ವರ್ಗಕ್ಕೆ ದಾಳಿ ಮಾಡ್ತಾರೆ. ಹಿಂದೆಷ್ಟು ಬಂದಿದ್ದಾರೆ, ಬಂದು ನಮ್ಮನ್ನು ಸೋಲಿಸಿದ್ದಾರೆ. ಯಾಕೆ ಸೋತದ್ದು? ಬ್ರಹ್ಮದೇವನ ವರ ಸತ್ಯ ಎನಿಸಬೇಕೆಂಬ ಉದ್ದೇಶದಿಂದ ಸೋತಿದ್ದೇವೆ ಹೊರತು ನಾವಾಗಿ ಸೋತದ್ದಲ್ಲ. ಇನ್ನು ಮುಂದೆ ದುಷ್ಟರ ದಾಳಿ ಆದ್ರೆ ಶ್ರೀಮೂರ್ತಿಗಳ ಉಳುಮೆಯಿಂದ ಧೈರ್ಯವಾಗಿ ನೀವೆಂದ ನುಡಿಗೆ ನೀವೆಂದ ನುಡಿಗೆ
ಯಾವಾಗಲೂ ಇಂತಹ ಪ್ರಶ್ನೆಯನ್ನು ನಾನು ಕೇಳುವುದಕ್ಕೆ ಬಲವಾದಂತಹ ಕಾರಣವೇನು? ಒಂದಲ್ಲ ಒಂದು ಸಂದರ್ಭದಲ್ಲಿ ಮಾನಸಿಕವಾದಂತಹ ಜಾಡ್ಯತೆ ಸುಮರಸರಾದ ನಿಮಗೂ ಮೂಡುವುದಕ್ಕೆ ಸಾಧ್ಯವಿದೆ, ಹೇಳುವುದಕ್ಕಾಗುವುದಿಲ್ಲ. ಯಾವುದೋ ಒಂದು ಆಲೋಚನೆಯನ್ನು ಮಾಡಿದ್ದಲ್ಲಿ ಮಾಡುವಂತಹ ಕರ್ತವ್ಯದ ಬಗ್ಗೆ ಹಿಂಜರಿಯುವುದು ಸ್ವಾಭಾವಿಕ. ಆದ್ದರಿಂದ ನನ್ನದಾದಂತಹ ಪ್ರಶ್ನೆಯನ್ನು ಕೇಳಿ ನೀವು ದಿನನಿತ್ಯ ಆ ಬಗ್ಗೆ ಎಚ್ಚರದಿಂದಿರಬೇಕು ಎಂಬಂತಹ ಭಾವನೆಯೇ ನನ್ನದು. ಆದರೆ ಏನು ಮಾಡೋಣ, ದುಷ್ಟದಾನವರು ಬರುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುವುದಕ್ಕೂ ಆಗುವುದಿಲ್ಲ. ಕೆಟ್ಟ ಬೀಜವು ಸುತ್ತಲೂ ಮೊಳಕೆಗೆ ಬರುತ್ತದಂತೆ. ಹುಟ್ಟಿದಾಗ ಆ ಕ್ಷಣ ದೈತ್ಯಾಕಾರ ಅಂದ್ರೆ ಆಕಾಶದೆತ್ತರಕ್ಕೆ ಬೆಳೆದು ಘೋರ ರೂಪದಿಂದ ಅಜನನ್ನು ಅಲ್ಲದಿದ್ದರೆ ಹರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅವರಿಗೆ ಬೇಕಾದಂತಹ ವರವನ್ನು ಪಡೆದು ನಾಲ್ಕು ಲೋಕವನ್ನು ಬಂದು ಸೇರುತ್ತಾರೆ. ನೀನು ಹೇಳಿದಂತೆ ಆ ವರ ಇದೆಯಲ್ಲ, ಅದಕ್ಕೆ ನಾವು ಮಾನ್ಯತೆಯನ್ನು ಕೊಟ್ಟು ಸೋತದ್ದಿದೆ. ಆದರೆ ಏನು ಮಾಡೋಣ, ಆ ಸಂದರ್ಭ ನಮ್ಮ ಪಾಲಿಗೆ ಆ ಸ್ಥಿತಿಯನ್ನು ತಂದು ಇದೆ. ಅದನ್ನು ನಾವು ಒಪ್ಪಿಕೊಳ್ಬೇಕಾಗುತ್ತದೆ. ಇನ್ನು ಮುಂದೆ ಎಲ್ಲಿಯಾದರೂ ದಾನವರು ಬಂದರೆ ಅವರಲ್ಲಿ ಕಾದಾಡುವಂತಹ ಹುಮ್ಮನಸ್ಸು ನಿಮ್ಮಲ್ಲಿ ಇದೆ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇಂದಿನ ಸಭೆ ಈ ಸಂದರ್ಭದಲ್ಲಿ ವಿಸರ್ಜಿಸೋಣ. ಅಲ್ಲಿ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿ
ಅಧಿಕಾರವನ್ನು ನಡೆಸುತ್ತಿದ್ರು. ಆ ಕಾಲಕ್ಕೆ ಆ ಕುಹಕಿನ ಭಾಗದಿಂದ ಎಲ್ಲರನ್ನೂ ಕೊಂದು ಮುಗಿಸಿದ್ರು. ನಾನು ಹೇಗೋ ಬದುಕುಳಿದೆ. ಶೋಣಿತ ನಗರ ಆಗ್ಲಿಕ್ಕಿಲ್ಲ ನಮಗೆ. ಯಾಕೆ? ಸರಿಯಾದಂತಹ ವ್ಯವಸ್ಥಿತವಾದಂತಹ ವಾಸ್ತು ದೋಷ ಇದೆ ಎಂಬುದನ್ನು ತಿಳಿದಂತಹ ನಾನು ಬೇರೆ ಲೋಹಗಳಿಂದ ನಿರ್ಮಿತವಾದಂತಹ ಅರಮನೆಯನ್ನು ಕಟ್ಟಿ ನನ್ನದೇ ಆದಂತಹ ಲೋಹವತಿ ನಗರ ಎಂಬಂತಹ ವಿಧಾನವನ್ನು ಮಾಡಿದೆ. ಒಪ್ಪನೆಯೋ ಅಲ್ಲ, ಬದುಕಿ ಉಳಿದಂತಹ ಅಸುರ ಈಗನನ್ನು ಬೇಕಾದಂತಹ ಅಧಿಕಾರವನ್ನು ಕೊಟ್ಟು ಬಯಸುವವರನ್ನು ಮಾತ್ರ ಬೇಕು ಅಂತ ಕೇಳಿದವರಿಗೆ ಕೊಟ್ಟಿಲ್ಲ. ಜನನಾಡಿ ಅಧಿಕಾರವನ್ನು ಕೊಟ್ಟು ಲೋಹವತಿ ನಗರ ಯಾವ ರೀತಿಯಲ್ಲಿ ಪ್ರಪಂಚಕ್ಕೆ ಆದರ್ಶವಾಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟಂತಹ ಹೆಗ್ಗಳಿಕೆ ಶತ್ರುಪುತ್ರ ಸೂತನಾದಂತಹ ನನ್ನ ಪಾಲಿಗೆ ತಂದದ್ದು. ಸಂತೋಷ ಅದುವೇ. ಯಾಕೆ ಈ ವರ್ತಮಾನ ಕಾಲದಲ್ಲಿ ನನ್ನ ಹೆಸರು ಕೇಳಿದ್ರೆ ಸಾಕು ಜನ ಕಣಕ್ಕಿಯಾಗುತ್ತಾ ಇದ್ದಾರೆ. ಜನಬಲ ಕಡಿಮೆಯೋ, ಧನವಿಗೆ ಕಡಿಮೆ ಆಗಿದೆಯೋ, ದೇಹಬಲ ಹೇಗೆ? ಆದ್ದರಿಂದಲೇ ಸರಿಯಾದಂತಹ ತಂತ್ರಜ್ಞಾನವನ್ನು ಬಳಸಿ ಈ ಅಧಿಕಾರವನ್ನು ನಾನು ಎಷ್ಟರವರೆಗೆ ಉಳಿಸಬೇಕು ಎಂಬಂತಹ ತೀರ್ಮಾನವನ್ನು ಮೊದಲೇ ಮಾಡಿದೆ. ಅದಕ್ಕಾಗಿ ಇಷ್ಟು ಸಾಕು, ಇನ್ನು ಬೇಕು, ಏನು ಬೇಕು? ದೈವ ಬರಬೇಕು ಎಂಬಂತಹ ನಿರ್ಧಾರಕ್ಕೆ ಬಂದ ನಾನು ಏಕಾಏಕಿಯಾಗಿ ಪುರದ ರಕ್ಷಣೆಯನ್ನು ಮಂತ್ರಿಗಳಿಗೆ ವಹಿಸಿಕೊಟ್ಟು ನಿರ್ಜಲಾರಣ್ಯವನ್ನು ಪ್ರವೇಶ ಮಾಡಿದೆ. ಎಲ್ಲರೂ ಭಜಿಸುವುದು ಬ್ರಹ್ಮನನ್ನು. ಅವ ಬರುವುದು ತಥಾಸ್ತು, ಅಷ್ಟಕ್ಕೆ ಮುಗಿ ತಥಾಸ್ತ ಮತ್ತೆ ಮುಗಿಲಿಕ್ಕಿಲ್ಲ ಅಂತ ಅರ್ಥ. ನಾವು ಹಾಗಲ್ಲ, ವಿಶೇಷವಾದಂತಹ ಬರಬರಬೇಕು. ಆದ್ದರಿಂದಲೇ ನಮ್ಮ ದೈವ ಆದ್ಯದೇವರಾದಂತಹ ಪರಮೇಶ್ವರನನ್ನು ಭಕ್ತಿ ಪೂರ್ವಕವಾಗಿ ತಪಸ್ಸಿನ ಮೂಲಕ ಮೆಚ್ಚಿಸಿದೆ. ಉಳಿದಂತಹ ಪರಶಿವ ಏನು ಬರಬೇಕು ಕೇಳಿದ. ಎಲ್ಲರ ಹಾಗೆ ನಾನು ಉಳಿಯಬೇಕು, ನಾನು ಬದುಕಬೇಕು, ಸಾಯಬಾರದು ಎಂಬಂತಹ ವರವನ್ನು ಕೇಳಲಿಲ್ಲ. ಸ್ವಾಮಿ, ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಇದ್ದ ಎಂಬುದನ್ನು ನೀವು ತೋರಿಸಿಕೊಳ್ಳಬೇಕು ಅಂತಷ್ಟೇ ಹೇಳಿ ಮಾಡಿದ. ಮಗನೇ, ಒಳ್ಳೆ ಯುದ್ಧ ಮಾಡುವಂತಹ ವೇಳೆಯಲ್ಲಿ ವೈರಿಗಳಿಂದ ನೀನು ಯಾವುದೇ ರೀತಿಯಲ್ಲಿ ಮರಣವನ್ನು ಹೊಂದುವುದಿಲ್ಲ. ಒಂದು ವೇಳೆ ಶಸ್ತ್ರವನ್ನು, ಆಯುಧವನ್ನು, ಅಸ್ತಿತ್ವವನ್ನು ತಡೆದು ಯಾವಾಗ ನಿನ್ನ ಮುಂಭಾಗದಲ್ಲಿ ನಿಲ್ತದ ಯುದ್ಧಕ್ಕೆ ತಯಾರಾಗ್ತದೆ ಆಗ ಮಾತ್ರ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು ಅಂತ ಸ್ವಾಮಿ ಹೇಳಿದರು. ಒಳ್ಳೆ ಜೀವ ಇಲ್ಲದಂತಹ ಆಯುಧ ಮತ್ತೆ ಅಸ್ತಿತ್ವವನ್ನು ಪಡೆದುಕೊಳ್ಳುವುದಕ್ಕೆ ಇದೆಯೇ? ಆಗ ತರಿಸಿಕೊಂಡೆ. ನಾನು ಮೂಢನು ಅಲ್ಲ, ಪರಮೇಶ್ವರ ನಮ್ಮ ಉಳಿಗಾಗಿ ಇಷ್ಟೆಲ್ಲ ನಮಗೆ ಅನುಗ್ರಹ ಮಾಡಿದ್ದಾರೆ ಎಂಬುದನ್ನು ತಿಳಿದಂತಹ ನಾನು ವರವನ್ನು ಬಯಲವಾಗಿ ಪಟ್ಟಣವನ್ನು ಸೇರಿದೆ. ಬೆಳೆದಂತಹ ವಿಚಾರವನ್ನು ನಮ್ಮಲ್ಲಿ ಇರಬೇಕಲ್ಲ. ನಾನು ಒಬ್ಬನೇ ತೀರ್ಮಾನ ಮಾಡಿದಾಗುವುದಿಲ್ಲ. ಕೆಲಸ ಉಂಟು ಇನ್ನು ಯಾರಲ್ಲಿ ಮತ್ತೆ ಸೇರಿದ
ಸಭಾ ಪ್ರವೇಶ ಮಾಡ್ತಾ ಇದ್ದೆವು. ಇಂದು ಹಾಗಲ್ಲ, ನಿಮ್ಮ ಕರ ಕೇಳಿದಾಕ್ಷಣವೇ ಸಭಾ ಪ್ರವೇಶ ಮಾಡಿದ್ದೇನೆ. ವಿಶೇಷ ಏನೆಂಬುದಾಗಿ ಗೊತ್ತಾಗಲಿಲ್ಲ, ತಿಳಿಸಿ ಪ್ರಮಾಣ. ಎದಗೆ ಕರೆದಿದ್ದೀರೆಂದ ಕರೆದ ಕೂಡಲೇ ಓಡಾಡಿಕೊಂಡು ಬಂದಿದ್ದೇವೆ. ಒಂದೊಂದು ಕಾರಣವೇನೆಂಬುದನ್ನು ತಿಳಿಸಬೇಕಾಗಿದೆ. ಆದ್ದರಿಂದ ಈ ಕ್ಷಣವೇ ದೇವಲೋಕವನ್ನು ಪ್ರವೇಶ ಮಾಡಬೇಕಾಗಿದೆ. ಅಜ್ಜಿಯನ್ನು ಕೊಡಿ. ಕರೆದಿನ ಹರವೇನೇನೋ ರಾಜಕಾರಣದಲ್ಲಿ ನೀನು ಹೇಳಿದಂತೆ ಯಾರು ನಮ್ಮನ್ನು ಹೊಗಳುತ್ತಾರೋ, ಯಾರು ನಮ್ಮನ್ನು ತೆಗಳುತ್ತಾರೋ ಅಂತವರನ್ನು ಯಾರು ತೆಗಳುತ್ತಾರೆ ಅವರ ಸರ್ವನಾಶ ಮಾಡುವುದಾಗಿ ನಿನ್ನ ಆಜ್ಞೆಯಂತೆ ಊರಲ್ಲೆಲ್ಲ ಸುತ್ತಾಡುತ್ತಾ ಇದ್ದೇವೆ ನಾವು. ಆ ವೇಳೆಯಲ್ಲಿ ನಿನ್ನ ಕರೆ ಕೇಳಿತು ತಲೆಗೆ ಬರಲಿ ಅಂತ ಕಾರಣ ಏನು? ಬೆಳೆಯ ಕಾರ್ಯವ ಬೆಳೆಯ ಸಾಧಿನ ಅಂದ್ರೆ ಸೇನಾಧಿಪತಿಗಳೇ, ನಾನು ಪರಮೇಶ್ವರನನ್ನು ಪ್ರಸಿನ ಮೂಲಕ ಮೆಚ್ಚಿಸುವುದಕ್ಕಾಗಿ ನಾನನ್ನು ಬಿಟ್ಟು ಕಾಡನ್ನು ಸೇರಿದಂತಹ ವಿಚಾರ ವಿಧ್ವಸ್ತೆ ಗೊತ್ತಿದೆ. ಆದಂತಹ ಕಾರ್ಯ ಫಲಪ್ರದವಾಯಿತು. ಪರಮೇಶ್ವರ ವರವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಯಾರ ಭಯವೂ ನಮಗೆಲ್ಲ ಆದಷ್ಟು ಬೇಗನೆ ದೇವಲೋಕವನ್ನು ಹೊಂದಿ ಇಂದ್ರಾದಿ ದೇವತೆಗಳನ್ನು ಸೆಳೆಬೈದು ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗ್ತದೆ. ಅವನ್ನ ಕೇಳಲು ಹೀಗೆಂದರು. ನಾವು ತಡವಾಡುದು ಸರಿಯಲ್ಲ. ಆದಷ್ಟು ಬೇಗನೆ
ಶುಭಸ್ಯ ಶೀಘ್ರಂ ಸ್ವರ್ಗಾರೋಹಣಂ. ಅದಕ್ಕೆ ಹೇಳುವುದು ದೊಡ್ಡವರು ಬರುವಾಗ ಸಣ್ಣವರು ಮುಂದೆ ಬರಬಾರ್ದು ಎಂಬುದಾಗಿ. ದೊಡ್ಡವರ ಬರೋದು ಹೀಗೆ ಅಲ್ವ? ನಾವು ಬರುವ ಟಿವಿಯೇ ಹಾಗೆ. ನಿನ್ನ ಟಿವಿ ನಾನು ನೋಡಿದಾರೆ ಮಾರಾಯ. ಒತ್ತದ ಕಾಣುದಿಲ್ಲ. ಭಾಷೆ ಅಂತ ಮಾರಾಯ ನಿನಗೆ. ನಿನ್ನ ಮುಖದಲ್ಲಿ ಕಣ್ಣು ಉಂಟಾ ಇಲ್ವೋ ಅಂತ ಕೇಳುವುದು. ನಿನ್ನಲ್ಲಿಗೆ ಆಯ್ತು. ನನ್ನ ಪ್ರಶ್ನೆ ಉತ್ತರ ನೋಡು. ನೀನು ಮಾತಾಡಬೇಡ. ನೀನು ಮಾತಾಡಿದಾಗ ಮಾತನಾಡುವಾಗ ನೀನು ಜನ ಅಲ್ಲ. ನನ್ನ ಪ್ರಶ್ನೆ ಉತ್ತರಗಳು. ನಿನ್ನ ಮುಖದಲ್ಲಿ ಕಣ್ಣು ಉಂಟಾ? ಇದ್ದ ಕಣ್ಣು ನಿಮಗೆ ಕಾಣುತ್ತದೆ. ಉತ್ತರಗಳು ಮಾತಾಡಿದ ಜಾಗ್ರತೆ. ಪ್ರಶ್ನೆ ಉತ್ತರ ಹೇಳು. ಭಾಷೆ ಬೇಕು ಏನ ನನಗೆ ಯಾವಾಗ ಪ್ರಾರಂಭ ಇವನ ನೋಡಿದ ಮೇಲೆ ಸುಮ್ಮನೆ ಅಲ್ಲ ಬಂದು ದೂಡಿ ಹಾಕುದ ಸಂಸ್ಕಾರ ಮಾತಾಡಲ್ಲ. ಪ್ರಶ್ನೆ ಉತ್ತರ ನೀನು ಇಲ್ಲಿದ್ದೆ ಮಾರೆ. ಹೌದೇನೋ ಯಾರು ನಾನು ಸ್ವರ್ಗಾಧಿಪತಿ ಹಾಕಿಕೊಂಡಿರ್ತಕ್ಕಂಥ ಯಾವ ದೇವೇಂದ್ರ ಅಲ್ಲ, ಹತ್ಯಾರ ಅವರ ಆಳು. ಇಲ್ಲಿಗೆ ನಾನು ಅಂದ್ರೆ ಇಲ್ಲಿಗೆ ನಾನು ಯಾವ್ದು ಇದು? ಯಾವ ಶಬ್ದ ಇದು? ನಮಗೆ ಗೊತ್ತಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿಗೆ ಅವ ಅಧಿಕಾರಿ ದ್ವಾರಪಾಲಕರು. ದ್ವಾರಪಾಲಕ. ರೂ ಬೇಡ ದ್ವಾರಪಾಲಕ. ನೀವೊಂದು ಅಕ್ಷರ ತಿಂದದ್ ಯಾಕೆ? ರೂ ಹಾಕಿ ಮಾರ. ರೂ ಇಲ್ಲ ಏನು ನಡೆಯುವುದಿಲ್ಲ. ರೂ ನಿಂದಲ್ಲೇ ಇರಲಿ. ರೂ ಎಲ್ಲಿ ನಡೆಸಬೇಕು, ಹೇಗೆ ನಡೆಸಬೇಕು ಅಂತ ನಮ್ಗೆ ಗೊತ್ತುಂಟು. ಹೌದೇನೋ? ಹೌದು ನೀನು ಇಲ್ಲಿಗೆ ಬಡ ಹೌದು ಕವಾಟ ರಕ್ಷಕ. ಹೌದು ನಾನೇ. ಹೌದೇನೋ? ಓ ನಿನ್ನಲ್ಲಿ ದೇವೇಂದ್ರ ನೇಮಿಸಿದ್ಯಾಕೆ? ಹಿತವಂತರು ಬಂದರೆ ಯೋಗಿ ರೀತಿಯಲ್ಲಿ ಅರಮನೆ ಒಳಗೆ ಕರೆದುಕೊಂಡು ಹೋಗಲಿಕ್ಕೆ. ಅಹಿತವಂತರು ಬಂದ್ರೆ ಕುತ್ತಿಗೆ ಹೇಳಿದ ಮಾತು. ಹಿತರು ಅಹಿತರು ಎಂಬಂತಹ ನಿರ್ಣಯ ನನಗೆ ಗೊತ್ತಾಗುವುದಿಲ್ಲ. ನಿಮ್ಮ ನಾಮ ನೋಡಿ ಗೊತ್ತಾಯ್ತು. ಅಡ್ಡ ನಾಮ. ಹೌದಾ? ನಮ್ಮದೆಲ್ಲ ಹುಟ್ಟು. ನಮ್ಮಂತಹ ನಾಮದವರು ನಮ್ಗೂ ಈ ಉತ್ತಮ ಹತ್ತಾರಲ್ಲ. ಅಲ್ಲ ನಮಗೆ ಪರಿಚಯ ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರೂ ಆಯುಧ ಪ್ರಾಣಿಗಳಾಗಿದ್ದೀರಿ. ಪ್ರಾಣಿ ಅಲ್ಲ ಕೈಯಲ್ಲಿ ಪಾಣಿ ಸ್ವಲ್ಪ ಎಚ್ಚರದೇನೆ. ಲೋಕ ಕಡಿಮೆ ಆಗುವುದಿಲ್ಲ. ಅದಷ್ಟೇ ಶಬ್ದಾರ್ಥ ವ್ಯತ್ಯಾಸ ಆಗ್ತದೆ. ಪ್ರಾಣಿ ಪ್ರಾಣಿ ಸ್ವಲ್ಪ ಎಚ್ಚರ. ನಾವು ಇಷ್ಟವಾಗಿ ಬಂದ ಹಾಗೆ ಹಾ ಅವರಂತೆ ಬಂದವರಲ್ಲ. ಮತ್ತೆ ಅವರ ಹಾಗೂ ನಾನಲ್ಲ. ಅದೇ ಶೋಣಿತ ನಗರದಿಂದ ಬಂದದ್ದಲ್ಲ ನಾವು. ಶೋಣಿತ ಬರೆದವರಲ್ವ? ಮತ್ತೆ ಎಲ್ಲಿ ನೀವು? ಲೋಹವತಿ ಪಟ್ಟಣ. ಯಾವ ಲೋಹ ಸ್ವಾಮಿ ಅದು? ಲೋಹದು ನಿಮಗೆ ತಿನ್ನುವ ಅದೇ ಲೋಹ ಅಲ್ವೋ? ಅದು ಕೆಲವು ಬಗೆಯ ಲೋಹಗಳು. ಅದನ್ನು ಕಂಡುಹಿಡಿಯಬೇಕಿದ್ರೆ ನೀರು ಬಿಡು. ನಿನ್ನನ್ನು ಸೃಷ್ಟಿ ಮಾಡಿದಂತಹ ಅವನಿಗೂ ಸಾಧ್ಯ ಆಗಲಿಕ್ಕೆ ಆಗಿರಲೂಬಹುದು. ಹಾಗಿದ್ದಂತಹ ಲೋಹಾವತಿ ನಗರದಿಂದ ಬಂದವರು ನಾವು. ಯಾರಪ್ಪ? ವರ್ತಮಾನ ಕಾಲದಲ್ಲಿ ಲೋಹವತಿ ಪಟ್ಟಣದ ಅಧಿಕಾರಿ ಶತ್ರು ಪ್ರಸೋದನ. ಸತ್ತರೇ ಪ್ರಸಾದ. ನಿಮ್ಮಂತವರಿಗೆ ಮಾತ್ರ ವೇದನೆ ಆಗುವುದು. ಶತ್ರು ಪ್ರಸಾದ. ಶತ್ರು ಪ್ರಸೂದನ. ಶತ್ರುಗಳ ಎಲ್ಲ ವ್ಯಕ್ತಿಗಳು. ನಾನವರ ಸೇನಾ ನಾಯಕ. ಶೀನನಾಯಕ ಇಲ್ಲಿಯೇ ಅಪ್ಪ ಸೇನಾಧಿಪತಿ ಆಗಲಿ. ನಾನೇ. ಸಂಬಾರ. ನೀವು ಸಾಂಬಾರು ಮಾಡಿದ್ರಲ್ಲ. ಸಂಬಾರ ಅನ್ನದ ತಂದಿದೆ. ಸಂಬರಾಸುರ. ಒಳ್ಳೆದೇ. 7 ವರ್ಷ ಆಯ್ತಾ? ಅವನೇ ನಮ್ಮ ಮಂತ್ರಿ ಭಂಡಾಸುರ. ಮಂತ್ರಿಗಳು ಜಂಬಾಸುರ. ಅವರು ಕಾಣುವಲ್ಲ ಹೆಲಿಕಾಪ್ಟರ್. ಏನು ಈ ಕಡೆಗೆ ನಿಮ್ಮ ಪಯಣ? ಇಷ್ಟು ಬೇಗೆಲ್ಲ ಸ್ವರ್ಗಸ್ಥರಾದಿರಲ್ಲ. ಸ್ವರ್ಗಸ್ಥರಾದ್ರೆ ಸಶರೀರವಾಗಿ ಬರುವುದಕ್ಕಾಗುವುದಿಲ್ಲ. ಅದೇ ಆತ್ಮ ಮಾತ್ರ ಬರುವುದು. ನಾವು ಆತ್ಮ ಉಂಟು, ಶರೀರ ಸ್ವರ್ಗಾರೋಹಣ ಮಾಡಿದ್ದೇವೆ. ಹೌದೌದು. ಸ್ವರ್ಗಲೋಕ ಯಾರಿಗೆ ಸಲ್ಲಬೇಕಾದ್ದು? ನಮ್ಮ ಒಡೆಯ ದೇವೇಂದ್ರ. ಬಾಯ್ಪಾಠ ಮಾಡಿದ್ದ ನೀನು? ನಮ್ಮ ಒಡೆಯ ದೇವೇಂದ್ರ ಶ್ರೀವಾಗಿರುವಂತಹ ನಾವು ನಮಗೆ ಸಲ್ಲಬೇಕಾದಂತಹ ಸ್ವರ್ಗದ ಪಾಲನ್ನು ಕೇಳುವುದಕ್ಕೆ ಬಂದಿದ್ದೇವೆ. ಇವಾಗ ಕೇಳಬೇಕಾದ್ರೆ ಕೇಳುವುದು ಮಾತ್ರ. ಮತ್ತೆ
ಈ ಸಲ ಪಡೆದುಕೊಂಡು ಹೋಗುವುದಕ್ಕೆ ಬಂದಿದ್ದೇವೆ. ಹಾ. ನೀವೇನ್ ಮಾಡ್ಬೇಕು? ನಿನ್ನ ಕರ್ತವ್ಯ ಏನು? ನನ್ನ ಕರ್ತವ್ಯ ಹೋಗಿ ಹೇಳುವುದು. ಹೇಳ್ಬೇಕು. ಹೇಳೋದು ಯಾಕೆ? ಯಾಕೆ? ನನ್ನಿಂದ ಅದನ್ನು ಪರಿಹಾರ ಮಾಡೋದಕ್ಕೆ ಅಸಾಧ್ಯವಾದ್ರೆ ನಾನು ಹೇಳಬೇಕು. ಈಗ ಪರಿಹಾರ ಮಾಡೋದಕ್ಕೆ ಸಾಧ್ಯವೋ ಅಸಾಧ್ಯವೋ ಪರಿಸ್ಥಿತಿ ಗೊತ್ತುಂಟ. ನೋಡುದು ನೀವಲ್ಲ. ಅಲ್ಲ, ಪರಿಹಾರ ಕೊಡುವಷ್ಟರಲ್ಲಿ ಉಂಟ. ಯಾರು ನೀವು ಕೊಡುವುದನ್ನು ತೆಕ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಉಂಟಾ? ನೀವು ಮಾಡಬಾರ್ದು, ನಾವಿದ್ದೇವೆ. ಈ ರೋಗ ಇಲ್ಲಿ ಉಂಟು. ಅಲ್ಲ, ಅದು ನಾನು ಹಾಗೆ ಶಕ್ತಿ ಬಂದ್ರೆ ಹಾಗೆ ಮತ್ತೆ. ಅಲ್ಲ, ಗಂಟದಲ್ಲಿ ಉಂಟಲ್ಲ ಈಗ. ಓ, ನನಗಂತ ಜ್ವರ ಏನು ಬರಲಿಲ್ಲ, ಗಂಟು ಗಂಟು ನೋವಿಂದು. ಸ್ವರ್ಗವನ್ನು ಬಿಟ್ಟು ಕೊಡಬೇಕು. ಏನ ಕೊಡದಿದ್ರೆ ಒಂದೇ ಒಂದು ಮಾತು, ಏನು? ಸ್ವರ್ಗಲೋಕ ಯಾರ ಅಪ್ಪನ ಗಂಟು ಅಲ್ಲ, ನಮ್ಮ ದೇವೇಂದ್ರ ಮಹಾಪ್ರಭುಗಳು 100 ವರ್ಷ ಯಾಗವನ್ನು ಮಾಡಿ ಭಕ್ತಿಯಿಂದ ಪಡೆಯ ಸ್ವರ್ಗವನ್ನು ಶಕ್ತಿಯಿಂದ ಪಡೆದಕ್ಕೆ ಮುಂದೆ ಬಂದದ್ದಾದ್ರೆ ಕೈ ಮುಖದ ಮೇಲೆ ಬರುತ್ತಿತ್ತು. ನಾನು ಯಾಕೆ ಸುಮ್ಮನೆ ಕುಳಿತದ್ದು? ನಾನು ಹೊಡೆದ್ರೆ ನೀವು ನನಗೆ ಹೊಡಿತೀರಿ. ಹೆದರಿಕಲ್ಲ, ಗಲಾಟೆ ಜೋರಾಗ್ತದೆ. ನಮ್ದು ಏನಿದ್ರು ಶಾಂತಿ ಶಾಂತಿ ಶಾಂತಿ, ನಾವು ಶಾಂತಿ ಪ್ರಿಯರು. ಹಾಗಾದ್ರೆ ಈ ಬಂಡೆ ಆಗುದಿಲ್ಲ. ಎಲ್ಲಿಯಾದ್ರೂ ಕಾವಿದ್ದೀಗ ಅದನ್ನು ಶಾಂತಿಗೆ, ಮತ್ತೆ ಶಾಂತಿಗೆ ಬೇಕಾಗಿ ನನ್ನನ್ನು ಕೆಳಕುದು ಬೇಡ ನೀವು. ಮತ್ತೆ? ಒಂದೇ ಒಂದು ಮಾತಲ್ಲಿ ನೀವು ಇಲ್ಲಿ ಹೋಗ್ತೀರಿ ಇಲ್ವೋ? ನಾವು ಹೋಗುದಿಲ್ಲ. ಹೋಗುದಿಲ್ವಾ? ಹಾಗಾದ್ರೆ ಒಂದೇ ದಾರಿ, ನಾನೇ ಹೋಗ್ತೀನಿ. ಹೋಗಿದ್ದಾನೆ. ಬಂದಂತಹ ವಿಚಾರವನ್ನು ದೇವೇಂದ್ರನಿಗೆ ಮುಟ್ಟಿಸಬಹುದು. ಉತ್ತರ ಬಂದಿದ್ದು ಉತ್ತರ ಏನು ಬರ್ತದೆ ನಿರೀಕ್ಷೆ ನೋಡುವ. ಏನಿಷ್ಟೊಂದು ನಡುಕ? ಕಡಿಬಿಡಿ, ಅವಸರದಿಂದ ಓಡೋಡಿಕೊಂಡು ಬಂದಿದ್ದೀಯ. ನನಗೆ ಇಷ್ಟು ಓಡುವುದೇ ಗೊತ್ತು, ಇವತ್ತೇ ಗೊತ್ತಾದ್ದು. ನನ್ನ ಕಾಲಡಿಯಲ್ಲಿ ಬಂದು ಹರಳುತ್ತಾ ಇದ್ದೀಯ. ಹೌದು ಒಳ್ಳೆಯ. ಅಂದ್ರೆ ನಾನು ದಾರದಲ್ಲಿದ್ದೇವ, ಅಲ್ಲಿಂದ ಇಲ್ಲಿವರೆಗೆ ಈ ರೀತಿ ಕಡಿಮೆ ಬರಬೇಕಾದ್ರೆ ಕಾರಣವಿರೋದು ಒಂದೇ. ಯಾವುದು? ನಮ್ಮ ಸ್ವರ್ಗಲೋಕದ ವೈರ್ಗಳ ದಾಳಿ ಆಗಿದೆ ಬುದ್ಧಿ. ವೈರ್ಗಳ ಯಾವ ವೈರ್ಗಳ ದಾಳಿ ಆಗಿದೆ ಬುದ್ಧಿ. ಆತಲೋಕಕ್ಕೆ ಹೌದು. ಯಾರಂತೆ? ಬಂದವರು ಯಾರು? ಯಾರು? ಯಾಕೆ ಬಂದದ್ದು? ಏನು ವಿಶೇಷ ಅಂತ ಕೇಳಬೇಡ. ಕೇಳಬೇಕು. ಕೇಳಿದೆ. ಯಾರಲ್ಲಿ ಕೇಳುವುದು ನೀನು? ನಾನು ಅವರಲ್ಲಿ ಕೇಳಿದೆ. ಅವರಲ್ಲಿ? ಹೌದೌದು. ಮೊದಲಾಗ ಅಲ್ಲ, ಮೊದಲು ಶೋಣಿತಾಪುರದಿಂದ ಬರ್ತಾ ಇದ್ರಲ್ಲ, ಈಗ ಅಲ್ಲಿ ಅಲ್ಲ. ಮತ್ತೆ ಈಗ ಅವರು ಬದಲಾವಣೆ ಆಗಿದೆ ಸ್ವಲ್ಪ. ಜಾತಿ ಅದೇ, ಪೂರ ಬೇರೆ. ಪುರ ಬೇರೆ. ಯಾವುದದು? ಇದು ಲೋಹಾವತಿ ಪಟ್ಟಣ ಅಂತೆ. ಲೋಹಾವತಿ ಪಟ್ಟಣದಿಂದ ವೈರಿಗಳ ದಾಳಿ. ಅಲ್ಲಿ ಅರಸನಂತೆ ಈ ಶತ್ರು ಪ್ರಸೂದನ, ಶತ್ರು ಪ್ರಸೂದನ ಯಜಮಾನ. ಆಮೇಲೆ ಆತನ ಅನುಯಾಯಿಗಳು ಇರ್ತಲ್ಲ, ಅನುಯಾಯಿಗಳು? ಜಂಬರ ಗಂಬರ ಅಂತ ಇಂತ ತುಂಬಾ ಮಂದಿ ಇದ್ರು ಬೇಡ. ಕೇಳಿದ್ರೆ ಯಾಕೆ ಬಂದು ಏನಾಗಬೇಕು ಅಂತ ವಿಷಯ ಮೊದಲೇ ಅವರೇ ಹೇಳಿದ್ದನ್ನೇ ಹೇಳಿದ್ದು. ಯಾವುದು? ಹಿರಿಯ ಭಾಗಿಗಳು ಸ್ವರ್ಗಲೋಕ ಬಿಟ್ಟು ಕೊಡಬೇಕು, ಇಲ್ಲವಾದ್ರೆ ಇದ್ದಬೇಕು. ಹೇಳುವುದೆಲ್ಲ ಒಂದೇ, ಮಾಮೂಲು ಪರಂಪರೆ. ಪರಂಪರೆ ಹೇಳಿದ್ದಾರೆ ಅವರು. ಹೆಚ್ಚಿಲ್ಲ. ಹೌದೌದು. ಹಾಗಾದ್ರೆ ಇಲ್ಲಿ ಅಧಿಕಾರವನ್ನು ಪಡೆಯುವುದಕ್ಕೆ ಕೊಡ್ಬೇಕಂತ ದುಷ್ಟರು ಆಗಮನ. ಆಗಿದೆ ಒಡೆಯ. ಹೆದರದಿರು. ಓ, ಕ್ರೈಸ್ತರಾಗು. ಆಗಲಿ. ದೇವತೆಗಳನ್ನು ಒಡಗೂಡಿಕೊಂಡು ಹಾ. ಬಂದಂತಹ ವೈರಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವುದಕ್ಕೆ ಇದು
ನನಗೆ ಸಲ್ಲಬೇಕಾದ್ದು ಇದು ಮೂರು ಮೂರ್ತಿಗಳನ್ನು ಮನಸ್ಸಾರ ಮೆಚ್ಚಿಸಿ ಸ್ವರ್ಗಲೋಕದ ಅಧಿಕಾರವನ್ನು ನೀವು ಪಡೆದಿದ್ದೀರಿ. ಅಹಂಕಾರವನ್ನು ಮುಂದುವರಿಯಬೇಡಿ. ಸಾರಿ ಹೇಳ್ತಾ ಇದ್ದೇನೆ, ಇಲ್ಲಿ ಅಧಿಕಾರವನ್ನು ನಮಗೆ ಬಿಟ್ಟು ಕೊಟ್ಟರೆ ನಿಮ್ಮನ್ನು ಬಿಟ್ಟರು, ಇಲ್ಲದ ಮಾಡಿಸಿ ಬಾಕಿ ಸ್ವರ್ಗಲೋಕವನ್ನು ಬಯಸಿ ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಬೇಕು ಉದ್ದೇಶದಿಂದ ಮೇಲೆ ಬಂದೆಯಾ? ನಿನಗೆ ಬದುಕುವುದಕ್ಕೆ ಅವಕಾಶವಿಲ್ಲ. ಮುಂದೆ ಬಂದೆ ಅಂತಾದ್ರೆ ಯಮನಾಲಯವನ್ನು ಸೇರಿಸ್ತೀನಿ.
ಧರ್ಮವನ್ನು ಸದಗೊಳಿಯುವುದಕ್ಕಾಗಿ ಈ ದೇವಲೋಕವನ್ನು ಪ್ರವೇಶ ಮಾಡಿದ್ದೇವೆ. ಎದುರು ಬಂದಂತಹ ನೀನು ನನ್ನ ಅಭಿವೃದ್ಧಿಯನ್ನು ಕಟ್ಟಿದ್ದು ಕಲ್ಲು. ಸ್ವರ್ಗಲೋಕವನ್ನು ಸ್ವಾಧೀನ ಮಾಡುತ್ತೇವೆ. ಹಾಗಾದರೆ ಏನು ಮಾಡ್ತೀನಿ ನೋಡೋಣ. ವಿನಾಶಕಾಲ ವಿಪರೀತ ಬುದ್ಧಿ, ಆಯುಕಾಲಕ್ಕೆ ಬಂದ ಬುದ್ಧಿ ಇದು.
ಸ್ವರ್ಗವನ್ನು ಸೇರಿಕೊಂಡವನ ನಿಜ. ಭೂಲೋಕದಲ್ಲಿ ಹೇಳುತ್ತಿರುವಂತಹ ಆ, ಓಹೋವತೈನವರ ಅಲ್ಲಿಯ ವರ್ತಮಾನ ಕಾಲದ ಅಧಿಕಾರಿ ನಾನು. ಓಹೋ, ಶತ್ರು ಪ್ರಸೂದನೇ ನನ್ನ ಹೆಸರು. ಹೌದೇ? ಬಂದ ಕಾರಣ ಯಾವುದದು? ವಿಷಯ ಗೊತ್ತಾಯ್ತಲ್ಲ ನನಗೆ. ಆ, ಸ್ವರ್ಗಲೋಕ ಸ್ವಾಧೀನ. ನಮಗೆ ಬೇಕಾದ್ದು. ಹೌದಾ? ನಾನು ಅಣ್ಣ, ಆ, ನೀನು ತಮ್ಮ ನೆನಪುಟ್ಟ ಅದು ಗೊತ್ತು ನನಗೆ. ದೈತ್ಯ ತಿಥಿಯಿಂದ ನೆನೆಸಿದವರು ನಾವು. ಅದು ನೀವು ಅತಿಥಿಯ ಮಗ ಅಲ್ವಾ? ಹೌದು. ಚಿಕ್ಕ ತಾಯಿಯ ಮಗ. ಚಿಕ್ಕ ತಾಯಿಯ ಮಗ ಅನ್ನೋ ಮಾತ್ರಕ್ಕೆ ಸಣ್ಣವ ಎಂದಾಗುವುದಿಲ್ಲ. ಎಲ್ಲೋ ಇಷ್ಟಕ್ಕೆ ಕಾರಣ ಯಾರು? ನಿನ್ನನ್ನು ದೂರಿಯುವ ಪ್ರಯೋಜನ ಇಲ್ಲ, ನನ್ನನ್ನು ದೂರಿಯುವ ಪ್ರಯೋಜನ ಇಲ್ಲ. ಆ, ನಮಗೆ ಮಾಡಿಟ್ಟಿದ್ದ ನಮ್ಮ ಅಪ್ಪ, ಆ, ಅವರಿಷ್ಟೆಲ್ಲ ಮಾಡಿಸಿದ್ರು ನಮಗೆ. ಆದರೆ ಸೌಜನ್ಯವಾಗಿ ಹಿರಿಯ ಒಬ್ಬ ಇದ್ದಾನೆ ಎಂಬಂತಹ ಒಂದು ಪರಿಕಲ್ಪನೆ ನಿಮಗೆ ಇರ್ತಿದ್ರೆ ಅಣ್ಣ ನಾವು ಹೇಗೆ ನೀನು ಎಷ್ಟು ಕೊಡ್ತೀನಿ, ನಾನು ಇಷ್ಟು ಸ್ವಲ್ಪ ಹೆಚ್ಚು ಇಟ್ಟು ಆದ್ರಿಂದಲೇ ಎಲ್ಲ ಕಾಪಾಡಿಸುವುದಕ್ಕೆ ನೋಡಿದ್ಯಲ್ಲ, ನಿನ್ನನ್ನು ಸರಿಯಾದಂತಹ ವ್ಯವಸ್ಥೆಗೆ ಮಾಡಬೇಕು ಅಂತ ನಾನು ಬಂದದ್ದು. ಗೊತ್ತೇನು ಅಣ್ಣನ ಭಾವನೆ ಹೇಗಿರ್ಬೇಕಿತ್ತು? ಹೇಗೆ? ಎಂಬ ಮಾತ್ರಕ್ಕೆ ಅಪ್ಪನ ಸ್ಥಾನದಲ್ಲಿದ್ದವ ಎಂಬ ಅರ್ಥ. ಅಪ್ಪ ಮಕ್ಕಳಿಗೆ ಯಾವತ್ತೂ ಕೂಡ ಪ್ರಭೇದವನ್ನು ಕಲ್ಪಿಸುವುದಿಲ್ಲ. ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ, ಸ್ವರ್ಗದ ಅಧಿಕಾರಿ ನಾನು ಎಂಬಂತಹ ಸಂತೋಷ ನಿನಗಾಗಬೇಕಿತ್ತು. ಇಲ್ಲಿ ಬಂದು ಪಾಲು ಕೇಳ್ತೀಯಲ್ಲ, ಅದು ಕೊಡುವುದಕ್ಕೆ ನಾನಲ್ಲ, ನನಗೆ ಕೊಟ್ಟವರಿದ್ದಾರೆ. ಅದು ಗೊತ್ತು ನನಗೆ. ಮೂರು ಹಿಂದಿನ ಜನ ಇದ್ದಾರೆ. ಮೂರ್ತಿಗಳಿಂದ ಅನುಗ್ರಹಿಸಲ್ಪಟ್ಟಂತಹ ನಾಲ್ಕನ ಅಧಿಕಾರ, ಅದನ್ನು ಕೇಳಿ ಪಡೆದುಕೊಳ್ಳುವಂತಹ ಆ ಅಧಿಕಾರ ನಿನಗೂ ಇಲ್ಲ. ಒಂದು ಮಾತು ಹೇಳ್ತೇನೆ, ಯಾವುದದು? ಹೇಳಿಕೊಡುವವರು ಎಷ್ಟು ಮಂದಿ ಇದ್ದಾರೆ. ಇರ್ಲಿ. ಅದನ್ನು ಆ, ಮನಸ್ಸಿನಲ್ಲಿ ಸರಿಯಾಗಿ ಯಾವ ರೀತಿಯಲ್ಲಿ ನಡೆಸಬೇಕು ಎಂಬುದನ್ನು ನೀನು ಆಲೋಚನೆ ಮಾಡಿಕೊಡಬೇಕು. ಅದು ನಾನು ಆಲೋಚನೆ ಮಾಡಿ ಮೂರ್ತಿಗಳು ಕೊಟ್ಟದೆ ನಿನಗೆ. ನಿಜ. ಹಿಂದಿನ ಕತೆ ಗೊತ್ತಿಲ್ವಾ? ಅದು ಗೊತ್ತಾಯ್ತು. ಕಳೆದ ಘಟನೆಯನ್ನು ನೆನಪುಂಟದು ಹೀಗೆ. ಯಾವುದದು? ಸ್ವರ್ಗಲೋಕದ ಪಟ್ಟವನ್ನು ಏರಿ ಆ, ಇಲ್ಲದಾದಂತಹ ಸೌಭಾಗ್ಯವನ್ನು ಉಣ್ಣುವಂತಹ ಕಾಲಕ್ಕೆ ಆ, ದೂರ್ವಾಸರ ಆಗಮನವಾಯಿತು. ಆ ಕಾಲಕ್ಕೆ ಆ, ನಿಮ್ಮ ದುರ್ಬುದ್ಧಿಯಿಂದ ಶಾಪೇಶಿದರು ಸ್ವರ್ಗದಲ್ಲಿರತಕ್ಕಂತಹ ಸೌಭಾಗ್ಯವನ್ನು ನೀವು ಆಯಿತು. ಹೌದು. ಸಮುದ್ರ ಬಾರ ನಿಜ. ನಿನಗೆ ಗಟ್ಟಿ ಗೊತ್ತ ಉಂಟ, ಆ, ನಿನ್ನಿಂದ ಒಬ್ಬರಿಂದ ಪಡೆಯುವುದಕ್ಕಾಗ್ತದ. ಆ, ಸಮುದ್ರ ಮತನ ಮಾಡಬೇಕು. ಮಂದರ ಗಿರಿಯನ್ನಿಟ್ಟು ಆ, ವಾಸುಕಿಯನ್ನು ಏನಾಗಿ ಬಳಸಿ ಆ, ಅದನ್ನು ಕಡಿಬೇಕು. ಹೇಗೆ ಆಗ ಬೇಕಾಗಿದೆ. ಆ, ಆಗ ಸಹ ಬೇಕಿತ್ತು. ಬೇಕಲ್ಲ. ನಮ್ಮ ಸಹಾಯದಿಂದ ಪಡೆದು ನಮ್ಮನ್ನು ಕಬಳಿಸಿ ನೀನು ಒಬ್ಬನೇ ತಿಂತಿದ್ದಾದ್ರೆ ಆ, ಖಂಡಿತ ಬಿಡುವುದಿಲ್ಲ. ನೂರು ಯಾಗ ಮಾಡಿದ್ಯಲ್ಲೋ, ದುಡಿಯುವವರಿಗೆ ಸಂಬಳ ಮಾತ್ರ, ಹೌದಾ? ದುಡಿಸುವವ ಯಜಮಾನ. ನೀನು ಯಜಮಾನ. ಈಗ ಹಾಗೆ ಆಯ್ತಲ್ಲ, ಅದು ಬಾಳದಲ್ಲಿ ನೀರು ಆಗ್ಬೇಕಲ್ಲ. ಬಾಳದಲ್ಲಿ ನೀರು ಹಿಡಿದಿಲ್ವೋ? ಏನು ಮಾಡೋಣ? ಏಯ್! ಅದ್ದೆಲ್ಲವೂ ಇಲ್ಲದಾಯ್ತು. ಒಂದು ಮಾತು ಹೇಳ್ತಾನೆ, ಉಪಕಾರ ಮಾಡಿಕೊಂಡದ್ದು ನನಗೆ. ಏಯ್! ಒಂದು ಮಾತು ಹೇಳ್ತೇನೆ. ಹೌದು. ಹಿಂದಿನವರು ಒಂದ ಹಾಗೆ ಒಂದತ್ತಲ್ಲ, ಆ, ಖರ್ಚಿಗೆ ಬೇಕಾದನ್ನು ಸಂಪಾದನೆ ಮಾಡಿ ಬಂದಿದ್ದೇನೆ. ಪರಮೇಶ್ವರನಿಂದ ವಿವೇಕ್ಯವಾದ ವರವನ್ನು ಪಡೆದಿದ್ದೇನೆ. ಆದ್ದರಿಂದ ನೀನು ಯಾವ ಲೆಕ್ಕ?
ನಿನಗೆ ಹೇಳಿಕೊಟ್ಟವರಿದ್ದಾರಲ್ಲ ಅವರು ನಿನಗೆ ಅನುಗ್ರಹ ಮಾಡಿದವರು. ಈ ಸಲ ಅವರು ಒಂದು ಕೈ ನೋಡ್ಬೇಕು. ಸಂಪಾದಿಸಿದ್ದನ್ನು ನಾಶ ಮಾಡಿಕೊಂಡು ಹೋಗ್ತೇನೆ. ಹೌದು ಹೌದು, ಒಂದು ನನಗೆ ನಾಶ, ಇಲ್ಲ ನಿನಗೆ ನಾಶ. ಹೇಡಿಗಳ ಬುದ್ಧಿ ಹೇಗಿದು? ಈಗ ಓಡಿದವ ಇಲ್ಲಿ ಏನಾದರೂ ಮಾಡುವ ಮಾಡಿ ನನ್ನನ್ನು ತಲೆ ಕೆಡಿಸಿಕೊಂಡು ಓಡಿದ್ದ. ಬಾರ್ದಿತ್ತು ಏನ್ ಮಾಡಿ ಹೋಗಿ ಅಭ್ಯಾಸ ಉಂಟು ಅವನಿಗೆ. ಓಡಿದವ ಎಲ್ಲಿಗೆ ಹೋದಾನು? ನಾವು ಕಾಯ್ತಾ ಅವನ ನಿರೀಕ್ಷೆಯಲ್ಲಿ ಇದ್ದು ಬಿಟ್ಟೆ. ಅವನ ಹಿಂದೆ ಬರುವಲ್ಲಿ ಪರಿಹರಿಸುವರಾರಿಂದೋ ದುರುಳ ಪ್ರಸೂದನ ಗೆರಗಿ ಬಾಳುವುದಾಯ್ತೆ ಕರುಣೆಯ ದೂರೆಯ ಹರನೇ ಎಂತಹ ಸ್ಥಿತಿ ನನ್ನ ಪಾಲಿಗೆ ಬಂತು. ಯುದ್ಧವನ್ನು ಮಾಡಿ ಆತನನ್ನು ಸೋಲಿಸಿ ಇನ್ನು ಮುಂದೆ ನಾಲ್ಕದತ್ತ ಬಾರದ ರೀತಿಯಲ್ಲಿ ಆತನಿಗೆ ಶಿಕ್ಷೆಯನ್ನು ಕೊಡಬೇಕು ಎಂಬ ಉದ್ದೇಶದಿಂದ ನಾನು ಮುಂದೆ ಹೋದ್ರೆ ಯುದ್ಧದಲ್ಲಿ ನನಗೆ ಸೋಲ. ಇದು ಮೊದಲು ಆದದ್ದಷ್ಟೇ. ಆದರೂ ಕೂಡ ಪ್ರಯತ್ನ ಎಂಬುದೇ ಅಲ್ಲ, ಅದರಲ್ಲಿ ಹಿಂದುಳಿಯಬಾರದೆಂಬ ಉದ್ದೇಶದಿಂದ ನಾನು ಹೋಗಿದ್ದೇನೆ. ಈ ಸಂದರ್ಭದಲ್ಲಿಯೂ ನನ್ನನ್ನು ಮಾತ್ರವಲ್ಲದೆ ನನ್ನ ಜೊತೆಯಲ್ಲಿರುವಂತಹ ಎಲ್ಲ ದೇವತೆಗಳನ್ನು ಹೊಡೆದಾಡಿಸಿ ಆ ಸ್ವರ್ಗದ ಅಧಿಕಾರವನ್ನು ಸ್ವಾಧೀನ ಮಾಡಿಕೊಂಡಿದ್ದಾನೆ. ಹಾಗಾದ್ರೆ ಈ ದೇವೇಂದ್ರ ಇನ್ನು ಮುಂದೆ ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಕಷ್ಟವನ್ನು ಪರಿಹರಿಸುವ ವ್ಯಕ್ತಿಗಳಿದ್ದಾರೆ. ಅವರು ಇಷ್ಟರ ನನಗೆ ಅವನೇ ನನ್ನ ಕಷ್ಟವನ್ನು ಪರಿಹರಿಸಿದ್ದು. ಕಳೆದು ಹೋದಂತಹ ನಾಲ್ಕರ ಅಧಿಕಾರವನ್ನು ಮರಳಿ ನನಗೆ ಕೊಡಿಸಿದ್ದು ಕೂಡ ಅವನಿ. ಹಾಗಾದರೆ ವೈಕುಂಠ ವಾಸಿಯಾದಂತಹ ಆ ನಾರಾಯಣನ ಬಳಿಗೆ ಹೋಗುತ್ತೇನೆ. ಜಯ ಜಯ ಲಕ್ಷ್ಮೀ. ಹಿಮಾಚಲ ಪ್ರದೇಶದಲ್ಲಿರುವಂತಹ ಒಬ್ಬಾತ ಗೃಹಸ್ಥ ತನ್ನ ಹೆಂಡತಿಯಲ್ಲಿ ಬೀಸಣಿಗೆಯಿಂದ ಗಾಳಿಯನ್ನು ಬೀಸಿಕೊಳ್ಳುತ್ತಾ ಇದ್ದನಂತೆ. ಮನೆಗೆ ಬಂದ ಅತಿಥಿ ಕೇಳಿದ, ಚಳಿ ಹೆಚ್ಚುಂಟು, ಆದ್ರೂ ಯಾಕೆ ಗಾಳಿ ಹಾಕಿಸ್ತಾ ಇದ್ದಿ ಅಂತ. ಹಾಗೆ ಹೇಳಿದ್ದಿಷ್ಟೇ ಆ ಗೃಹಸ್ಥ. ಏನೆಂದು? ಅದು ಹೆಂಡತಿಯ ಸೇವೆ ಬೇಕೋ ಬೇಡೋ ಅಂತಲ್ಲ, ಅದು ಮತ್ತಿನ ಪ್ರಶ್ನೆ.
ಕೈಕಾಲನ್ನು ಒತ್ತುವುದು ನೋವುಂಟು ಅಂತಲ, ಅಲ್ಲ. ಹೆಂಡತಿಗೆ ಬೇರೆ ಕೆಲಸ ಇಲ್ಲ ಅಂತಲ, ಗಂಡನ ಸೇವೆ ಮಾಡುವುದರಲ್ಲಿ ಹೆಂಡತಿಯಾದವಳು ಪಡುವ ತೃಪ್ತಿ ಎನ್ನುವುದು ಅದು ಪ್ರತ್ಯೇಕ, ಅದು ಹೇಳ ತೀರದ ಸಂತೋಷದ ಆನಂದಾಂತಕರಣ. ಅದಕ್ಕಲ್ಲೇ ಭಾಗವತರು ಹೇಳುದು ಏನು ಧನ್ಯಳು ಲಕ್ಷ್ಮಿ. ಲಕ್ಷ್ಮೀ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುಚ್ಚಲ ಜೀವಿತಂ ಎನ್ನುವ ಮಾತಿಗೆ ಅನುಸಾರವಾಗಿ ಕಂಡು ಕಾಣದಂತೆ ಮಿಂಚಿಯ ಬಳ್ಳಿಯಂತೆ ಬಳುಕುವ ಹೆಣ್ಣಾದ ನಿನ್ನನ್ನು ನನ್ನ ವಕ್ಷಸ್ಥಳದಲ್ಲೇ ಇರಿಸಿಕೊಂಡ ಯಾಕೆ? ಭದ್ರವಾದಂತಹ ಜಾಗದಲ್ಲಿ ಬೇಕಾದಂತೆ ಇಟ್ಟುಕೊಂಡ ಅಂತ ಇದ್ರೆ ಸ್ಥಿರವಾಗಿ ನಿಲ್ಲಬಲ್ಲಲು ಲಕ್ಷ್ಮಿ ಎನ್ನುವ ವ್ಯಾಖ್ಯಾನವನ್ನು ಆಖ್ಯಾನವನ್ನು ಪ್ರಪಂಚ ಮುಖ ಕಾಣುವ ಹಾಗೆ ಮಾಡಿಕೊಟ್ಟವ ನಾನು. ಯಾರಾದ್ರೂ ಇದ್ದಾರಾ ಹೆಂಡತಿಯನ್ನು ಎದೆಯಲ್ಲಿಟ್ಟುಕೊಂಡವರು? ಇಲ್ಲ. ಇಲ್ಲ. ಹೆಂಡತಿಯನ್ನು ಎದೆಯಲ್ಲಿಟ್ಟುಕೊಳ್ತಾನೆ ಅಂತ ಇದ್ರೆ ಇದರ ಅರ್ಥ ಏನು? ಹೆಣ್ಣಿಗೆ ಅಷ್ಟು ಪ್ರಾಶಸ್ತ್ಯವನ್ನು ಪ್ರಾಧಾನ್ಯತೆಯನ್ನು ನೀಡಿದ್ದಾನೆ. ನೋಡಿದೀಯಾ? ಕ್ಷೀರಸಾಗರದಲ್ಲಿದ್ದಾನೆ ನಾರಾಯಣ. ಕೆಲವರೆಲ್ಲ ಹೇಳುವುದುಂಟು ಹೆಂಡತಿ ಮನೆಯಲ್ಲೇ ಇದ್ದಾನೆ. ಆ ಹೆಂಡತಿ ಹುಟ್ಟುವುದಕ್ಕಿಂತ ಮೊದಲಾಗಿಯೇ ಇಲ್ಲಿ ನಾರಾಯಣನ ವಾಸ್ತವ್ಯ ಉಂಟು ಅಂತ ಎಷ್ಟು ಜನರಿಗೆ ಗೊತ್ತುಂಟು ಹೇಳು. ಬಿಡೋಣ. ನಮ್ಮನ್ನು ಪೂಜಿಸುವಂತಹ ಭಕ್ತಾದಿಗಳ ಬಗ್ಗೆ ಎಣಿಸಿದಾಗ ನನಗೆ ಸಂತೋಷವಾಗುತ್ತಾ ಇದೆ. ಆರ್ತಿಗಳು ಬೇರೆ, ಅರ್ಥಾರ್ಥಿಗಳು ಬೇರೆ, ಜಿಜ್ಞಾಸುಗಳು ಬೇರೆ, ಜ್ಞಾನಿಗಳು ಬೇರೆ. ದೇವರೇ ನೀನಲ್ಲದೆ ಮತ್ತೊಬ್ಬ ಗತಿ ಇಲ್ಲ ಅಂತ ಆರ್ತಿಗಳು ಮೊರೆಯಿಟ್ರೆ ಕಷ್ಟ ಬಂದಾವಾಗ ಮಾತ್ರವೇ ಸಂಕಟವನ್ನು ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ದೇವರನ್ನು ಸ್ಮರಿಸುವವರಿದ್ದಾರೆ, ಅವರು ಅರ್ಥಾರ್ಥಿಗಳು. ಮತ್ತೆ ಕೆಲವರು ಜಿಜ್ಞಾಸುಗಳು. ದೇವರು ಇದ್ದಾನೋ, ಹೇಗಿದ್ದಾರೆ, ಎಷ್ಟು ಉದ್ದ, ಎಷ್ಟು ತೋರ, ಎಷ್ಟು ದಪ್ಪ, ಯಾವ ಬಣ್ಣ, ಹೀಗೆಲ್ಲ ಲೆಕ್ಕ ಹೋಗುತ್ತಾ ಇರುವುದವರು. ಆದ್ರೆ ಜ್ಞಾನಿಗಳು ಹಾಗಲ್ಲ. ಶುದ್ಧವಾದಂತಹ ಬ್ರಹ್ಮತತ್ವವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಸಾರವಾಗಿ ನಡೆಯುವಂತಹ ಬ್ರಹ್ಮಜ್ಞಾನಿಗಳಿದ್ದಾರೆ. ಎಲ್ಲವರು ಇದ್ದಾರೆ ನನ್ನನ್ನು ಬುದ್ಧಿಸುವಲ್ಲಿ. ಅವರದ್ದಾದಂತಹ ಸ್ತೋತ್ರವನ್ನು ಕೇಳಿದಾಗ ಮಹದಾನಂದ. ನಮ್ಮ ಶೇಷ ಹೆಡೆ ಎತ್ತಿ ಪುತ್ಕರಿಸುವಂತಹ ಚಂದವನ್ನು ಕಂಡ್ರೆ ವಿಷಧರನಾಗಿರುವ ಅಥವಾ ಹಲ್ಲಿನಲ್ಲಿಯೇ ವಿಷವನ್ನಿರಿಸಿಕೊಂಡಿರುವ ಆ ಹಾವಾದ್ರೂ ನನಗೆ ಹಾಸುಗೆಯಾಗಿದ್ದಾನೆ. ವಿಷವನ್ನಾದ್ರೂ ನಾರಾಯಣ ತನ್ನ ತಲೆಯ ದಿಂಬಾಗಿ ಮಾಡಬಲ್ಲ ಎನ್ನುವುದು ದಾರ್ಶನಿಕರಿಗೆ ತಿಳಿಯಬೇಕು ಎನ್ನುವುದೇ ಪರಮ ಸತ್ಯ. ನನ್ನ ಮುಖ ನೋಡ್ತಿ ಬಿಟ್ರೆ ನಾನು ಮಾತಾಡುವುದಕ್ಕೆ ಸರಿಯಾದ ಸ್ಪಂದನ ನಿನ್ನಿಂದ ಸಿಕ್ಕುವುದಿಲ್ಲ ನನಗೆ. ಹಾಗಲ್ಲ, ಮತ್ತೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದ ಹಾಗೆ ಇನ್ನೂ ಕೇಳೋಣ ಅಂತ ಅನಿಸುವಾಗಿ ನಾನು ಸ್ತಬ್ಧಳಾದದ್ದು. ನೀವಿಷ್ಟು ಮಾತು ಹೇಳಿದ್ರಲ್ಲ. ನೀನು ನನ್ನ ಹೆಂಡತಿಯಲ್ವಾ? ನನಗೊತ್ತಿಲ್ವಾ? ನಮ್ಮ ಜನದ ಸಂಗತಿ ನಮ್ಗೊತ್ತಾಗುವುದಿಲ್ವಾ? ನಿನ್ನ ವಿಚಾರಧಾರೆ ಪ್ರತ್ಯೇಕ ಉಂಟು. ಯಾವಾಗ ನಿಲ್ಲಿಸ್ತಾರೆ ನನ್ನ ಗಂಡ, ನಾನು ಯಾವಾಗ ಮಾತು ಪ್ರಾರಂಭಿಸಬೇಕು? ನನ್ನ ಗಂಡನ ಮಾತಿಗೆ ಪೂರಕವಾಗಿಯೇ ಮಾತಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಏನು ಹೇಳ್ತಿ? ಎರಡು ಮಾತಾಡೋದಕ್ಕೆ ಅವಕಾಶ ಉಂಟು. ಎರಡಲ್ಲ, ನಾಲ್ಕು ಹೇಳು. ಬಣ್ಣಿಪೇ ಪತಿಯೇ ಗೈದ ಘಟನ ಏನ ಬಣ್ಣಿಪೆನೋ Thank you.